ಶ್ರೀದೇವಿ ಮಹಾತ್ಮೆಯ 10ನೆಯ ಅಧ್ಯಾಯ. ಶುಂಭದೂತ ದೇವಿ ಸಂವಾದ. ದೂತನಾದ ಸುಗ್ರೀವ ದೇವಿಗೆ ಖ್ಯಾತನಃ ಮಹಾಶುಂಭ ದೈತ್ಯನ ಓತು ಕೈ ಹಿಡಿಯೆಂದು ಬಹು ಬಗೆಯಿಂದ ಬೋಧಿಸಿದ. ಒಮ್ಮೆ ಶುಂಭ ನಿಶುಂಭರೆಂಬ ದೈತ್ಯರು ದೇವತೆಗಳ ರಾಜ್ಯವನ್ನು ಕಸಿದುಕೊಂಡರು. ಶುಂಭನು ಅಣ್ಣ, ನಿಶುಂಭನು ತಮ್ಮನಾಗಿದ್ದನು. ಅವರು ಅಷ್ಟದಿಕ್ಪಾಲಕರನ್ನು ಸೋಲಿಸಿದರು. ಇಂದ್ರನನ್ನು ಸಿಂಹಾಸನದಿಂದ ಕೆಳಗಿಳಿಸಿದರು. ದೇವತೆಗಳು ತಮ್ಮ ದುಸ್ಥಿತಿಯನ್ನು ನೆನೆದು ಮತ್ತೆ ದೇವಿಯನ್ನೇ ಮೊರೆಹೊಕ್ಕರು. ಈ ದೈತ್ಯ ಸೋದರರು ಬ್ರಹ್ಮನಿಂದಲೇ ಅಮರತ್ವವನ್ನು ಪಡೆದಿದ್ದಾರೆ. ಸ್ತ್ರೀ ಹೊರತಾಗಿ ಬೇರಾರೂ ಇವರನ್ನು ಕೊಲ್ಲಲಾರರು. ಆದ್ದರಿಂದ ದೇವತೆಗಳು ಹಿಮಾಚಲಕ್ಕೆ ಹೋಗಿ ಅಲ್ಲಿ ಪಾರ್ವತಿಯನ್ನು ಕಂಡು ನಮಸ್ಕರಿಸಿ ತಮ್ಮ ದುಃಖ ತೋಡಿಕೊಂಡರು. ದೇವತೆಗಳು, ಹೇ ಮಹಾಮಾತೆ, ಅನಂತ ಕಾರುಣ್ಯ ಗುಣಪೂರ್ಣಳೆ, ಮಾಯಾರೂಪಿಣಿ, ಮಧುಕೈಟಭಹಾರಿಣಿ, ನಮೋ ನಮೋ, ವಿಶ್ವರೂಪಿಣಿ, ವಿಶ್ವಧಾರಿಣಿ, ನೀನೇ ಸರ್ವಶಕ್ತಿ, ಸರ್ವಸ್ವರೂಪಿಯಾಗಿರುವೆ, ನೀನೇ ನಮ್ಮನ್ನು ಸಲಹು ಎಂದು ಪ್ರಾರ್ಥಿಸಿದರು. ಪಾರ್ವತಿಯು ದೇವತೆಗಳ ಪ್ರಾರ್ಥನೆಯನ್ನು ಆಲಿಸಿ, ನಿಮ್ಮ ತೊಂದರೆಯೇನು ಹೇಳಿ ಎಂದಳು. ದೇವತೆಗಳು, ದೇವಿ, ನಮಗೀಗ ಮತ್ತೆ ವಿಪತ್ತು ಬಂದಿದೆ. ಶುಂಭ ನಿಶುಂಭರೆಂಬ ದೈತ್ಯರು ನಮ್ಮ ಅಧಿಕಾರಗಳನ್ನು ಕಿತ್ತುಕೊಂಡಿದ್ದಾರೆ. ನಾವು ಧೈರ್ಯಹೀನರಾಗಿ ಇಲ್ಲಿಗೆ ಬಂದಿದ್ದೇವೆ. ಆ ದೈತ್ಯರನ್ನು ಕೊಂದು ನಮ್ಮನ್ನು ರಕ್ಷಿಸು ಎಂದು ಬೇಡಿದರು. ದೇವತೆಗಳ ಪ್ರಾರ್ಥನೆಯನ್ನು ಲಾಲಿಸಿ ದೇವಿಯು ಅವರನ್ನು ಅಲ್ಲಿಯೇ ಇರುವಂತೆ ಹೇಳಿ ಸುಂದರ ರೂಪವನ್ನು ತಾಳಿದಳು. ಆಗ ಚಂಡ ಮುಂಡರೆಂಬ ದೈತ್ಯರು ಶುಂಭ ನಿಶುಂಭರನ್ನು ಹುಡುಕುತ್ತಾ ಹಿಮಾಚಲಕ್ಕೆ ಬಂದರು. ಅಲ್ಲಿ ದೇವಿಯನ್ನು ಕಂಡು ಆಕೆಯ ಸೌಂದರ್ಯಕ್ಕೆ ಬೆರಗಾದರು. ಚಂಡ ಮುಂಡರು ಶುಂಭನ ಬಳಿ ಹೋಗಿ ತಾವು ಹಿಮಾಲಯದಲ್ಲಿ ಕಂಡ ಸುಂದರ ತರುಣಿಯ ರೂಪವನ್ನು ವರ್ಣಿಸಿದರು. ಶುಂಭನು ಇದನ್ನು ಕೇಳಿ ತನ್ನ ದೂತನನ್ನು ಹಿಮಾಲಯಕ್ಕೆ ದೇವಿಯ ಬಳಿಗೆ ಕಳುಹಿಸಿದನು. ಸುಗ್ರೀವನೆಂಬ ಶುಂಭದೂತನು ಹಿಮಾಲಯವನ್ನು ತಲುಪಿ ದೇವಿಯನ್ನು ಕಂಡನು. ನೀನು ಯಾರು? ನೀನೊಬ್ಬಳೇ ಇಲ್ಲಿರಲು ಕಾರಣವೇನು ಎಂದು ಅವನು ದೇವಿಯನ್ನು ಕೇಳಿದನು. ಪಾರ್ವತಿಯು, ನನ್ನ ಗೊಡವೆ ನಿನಗೇಕೆ? ನಾವು ವನಜೀವಿಗಳು, ಮೊದಲು ಇಲ್ಲಿಂದ ನಡೆ ಎಂದಳು. ಸುಗ್ರೀವನು, ಈ ಕಾಡಿನಲ್ಲಿ ನೀನೊಬ್ಬಳೇ ಇರುವುದು ಸರಿಯಲ್ಲ. ನಿನಗೆ ಯಾರೂ ಜೊತೆಯಿಲ್ಲ ಎಂಬ ಮಾನವೀಯತೆಯಿಂದ ಕೇಳಿದೆ. ಇದರಲ್ಲಿ ತಪ್ಪೇನಿದೆ ಎಂದು ವಿನಯದಿಂದಲೇ ಕೇಳಿದನು. ಆಗ ದೇವಿಯು, ನನ್ನ ಹೆಸರು ದೇವಿ ಎಂದು. ಇಲ್ಲಿ ನಾನೊಬ್ಬಳೇ ಇದ್ದೇನೆ. ನನ್ನನ್ನು ಯಾರೂ ಏನೂ ಮಾಡಲಾರರು. ನಾನು ಕುಶಲದಿಂದಲೇ ಇದ್ದೇನೆ ಎಂದಳು. ಸುಗ್ರೀವನು, ದೇವಿ, ಶುಂಭ ನಿಶುಂಭರೆಂಬುವರು ಈಗ 3 ಲೋಕದ ಅಧಿಪತಿಗಳಾಗಿದ್ದಾರೆ. ಅವರ ದೂತನಾದ ಸುಗ್ರೀವ ನಾನು. ಈ ಶುಂಭನ ಶೌರ್ಯವನ್ನು ನೋಡಿ ಎಲ್ಲರೂ ಹೆದರಿದ್ದಾರೆ. ನಿಶುಂಭನೇ ಆತನ ತಮ್ಮ ಹಾಗೂ ಪ್ರಧಾನಮಂತ್ರಿಯಾಗಿದ್ದಾನೆ. ದೇವತೆಗಳಲ್ಲಿನ ಎಲ್ಲ ರತ್ನಗಳೂ ನಮ್ಮಲ್ಲಿವೆ. ಅದರೊಂದಿಗೆ ನಿಮ್ಮಂತಹ ಸ್ತ್ರೀ ರತ್ನವಿದ್ದರೆ ಎಷ್ಟೋ ಶೋಭಾಯಮಾನವಾಗಿರುತ್ತದೆ. ಹಾಲಿನಲ್ಲಿ ಸಕ್ಕರೆ ಬೆರೆತಂತೆ ಆಗುವುದು. ಶುಂಭನೇ ನನ್ನನ್ನಿಲ್ಲಿಗೆ ತಮ್ಮನ್ನು ಕರೆತರಲು ಕಳುಹಿಸಿದ್ದಾನೆ. ನಾನು ನಿಮ್ಮ ಸೇವಕನಾಗಿದ್ದೇನೆ. ಕೃಪೆ ಇಟ್ಟು ನನ್ನೊಡನೆ ಬನ್ನಿ ಎಂದು ಭಿನ್ನವಿಸಿಕೊಂಡನು. ಸುಗ್ರೀವನ ಮಾತುಗಳನ್ನು ಕೇಳಿ ಪರದೇವಿಯು ನಗುತ್ತಾ, ನಿನ್ನ ಮಾತು ಸರಿ. ಶುಂಭ ನಿಶುಂಭರೇ ಇಂದು ತ್ರೈಲೋಕ್ಯಾಧಿಪತಿಗಳಾಗಿದ್ದಾರೆ. ನಾನು ನಿನ್ನೊಡನೆ ಬರಲಾರದ ಸ್ಥಿತಿಯಲ್ಲಿದ್ದೇನೆ. ನನ್ನ ಪಣವೆಂದರೆ ಯಾರು ನನ್ನೊಡನೆ ಯುದ್ಧ ಮಾಡಿ ಗೆಲ್ಲುವರೋ ಅವರೇ ನನ್ನ ಪತಿ. ಇಂದಿನವರೆಗೆ ಯಾರೂ ನನ್ನನ್ನು ಜಯಿಸಲಿಲ್ಲ. ಆದುದರಿಂದ ನನಗೆ ಪತಿ ಸುಖವೂ ಇದೆಯೋ ಇಲ್ಲವೋ ತಿಳಿಯದು. ನೀನು ಹೋಗಿ ಶುಂಭ ನಿಶುಂಭರನ್ನು ಬೇಗ ಇಲ್ಲಿಗೆ ಕರೆದು ತಾ ಎಂದಳು. ದೇವಿಯ ಮಾತಿನಿಂದ ಸುಗ್ರೀವನಿಗೆ ಕೋಪ ಬಂದಿತು. ಶುಂಭ 3 ಲೋಕಗಳ ಅರಸು, ನಿಶುಂಭನೋ ಮಹಾವೀರ. ಅವರು ನಿನ್ನ ಬಳಿ ಯಾಕೆ ಬರಬೇಕು? ನಿನ್ನೊಡನೆ ಅವರಿಗೆ ಯುದ್ಧವೇ? ಸಮಸ್ತ ದೇವತೆಗಳನ್ನು ಜಯಿಸಿದವರಿಗೆ ನಿನ್ನೊಡನೆ ಯುದ್ಧವೇ? ಒಳ್ಳೆಯ ಮಾತಿನಿಂದ ನನ್ನೊಡನೆ ಬಾ, ಇಲ್ಲದಿದ್ದರೆ ಎಳೆದುಕೊಂಡು ಹೋಗುತ್ತೇನೆ ಎಂದನು. ದೇವಿಯು, ನಾನೇನು ಮಾಡಲಿ? ನನ್ನ ಪ್ರತಿಜ್ಞೆಗೆ ನಾನೇ ಬದ್ಧಳು. ನೀನೇ ಹೋಗಿ ಶುಂಭ ನಿಶುಂಭರನ್ನು ಕರೆದು ತಾ ಎಂದಳು. ದೂತನು ತನ್ನ ಮಾತಿಗೆ ಒಪ್ಪದ ದೇವಿಯನ್ನು ನೋಡಿ
ಶುಂಭನನ್ನು ಕರೆತರಲು ಹೊರಟನೆಂಬಲ್ಲಿಗೆ ದೇವಿ ಮಹಾತ್ಮೆಯ 10ನೆಯ ಅಧ್ಯಾಯವು ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 11ನೇ ಅಧ್ಯಾಯ ಧೂಮ್ರಲೋಚನ ವಧೆ. ಮುಂದಲೆಯ ಹಿಡಿದೆಳೆದು ಒಯ್ಯುವೆನೆಂದು ಬಂದ ಧೂಮ್ರಲೋಚನನಂದು ಪರದೇವತೆಯ ಹೂಂಕಾರದಲ್ಲಿ ಭಸ್ಮಾದ. ಶುಂಭನ ದೂತನು ದೇವಿಯಿಂದ ಹೊರಟು ಬಂದು ಶುಂಭನಿಗೆ ವಂದಿಸಿ ಆಕೆಯ ಸಂದೇಶವನ್ನು ತಿಳಿಸಿದಾಗ ಶುಂಭನಿಗೆ ಅಗಾಧ ಕೋಪ ಬಂದಿತು. ಧೂಮ್ರಲೋಚನ, ಈಗಲೇ ಆ ಸ್ತ್ರೀಯನ್ನು ಹಿಡಿದೆಳೆದುತ್ತಾ ಎಂದು ಆಜ್ಞಾಪಿಸಿ ಸೈನ್ಯದೊಡನೆ ಕಳುಹಿಸಿದನು. ಧೂಮ್ರಲೋಚನನು 100 ಸೈನಿಕರೊಡನೆ ಹಿಮಾಚಲದ ಕಡೆ ಹೊರಟನು. ದೇವಿಯ ಬಳಿಗೆ ಹೋಗಿ, ನಾನು ಧೂಮ್ರಲೋಚನ, ಸೈನ್ಯ ಸಹಿತನಾಗಿ ಬಂದಿರುವೆನು. ಒಳ್ಳೆಯ ಮಾತಿನಿಂದ ನನ್ನೊಡನೆ ಬಂದರೆ ಸರಿ, ಇಲ್ಲದಿದ್ದರೆ ಎಳೆದು ತರಲು ಶುಂಭರಾಜನ ಆಜ್ಞೆಯಿದೆ ಎಂದು ಧೂಮ್ರಲೋಚನನು ನುಡಿದನು. ದೇವಿಯು ಈ ಮಾತನ್ನು ಕೇಳಿ ಕ್ರೋಧದಿಂದ ಹೂಂಕರಿಸಿದಳು. ಆಕೆಯ ಹೂಂಕಾರವೇ ಧೂಮ್ರಲೋಚನನನ್ನು ಸುಟ್ಟು ಬೂದಿ ಮಾಡಿತು. ತಮ್ಮ ನಾಯಕನು ಸುಟ್ಟು ಬೂದಿಯಾದುದನ್ನು ಕಂಡು ಅವನ ಸೈನಿಕರೆಲ್ಲ ದೇವಿಯನ್ನು ಮುತ್ತಿಗೆ ಹಾಕಿದರು. ಜಗನ್ಮಾತೆಯಾದ ಪರದೇವಿಯು ಎಲ್ಲ ಶಸ್ತ್ರಗಳನ್ನು ಕಡಿದು ಹಾಕಿ ಖಡ್ಗದಿಂದ ತುಂಡರಿಸಿ ಧೂಮ್ರಲೋಚನನ ಸೈನ್ಯವನ್ನು ನಾಶಪಡಿಸಿದಳು. ಪರಮೇಶ್ವರಿಯ ವಾಹನವಾದ ಸಿಂಹವು ಉಳಿದ ರಾಕ್ಷಸರ ಮೇಲೆ ಹಾರಿ ಅವರನ್ನು ಸಿಗಿದು ಹಾಕಿತು. ಕೆಲವರು ದೇವಿಯಿಂದಲೂ ಉಳಿದವರು ಸಿಂಹದಿಂದಲೂ ಹತರಾದರು. ಈ ಸಂಗತಿಯನ್ನು ದೂತರು ಶುಂಭನಿಗೆ ತಲುಪಿಸಿದರು. ಶುಂಭನು ಮತ್ತಷ್ಟು ಕೋಪದಿಂದ ತನ್ನ ಆಪ್ತರೂ ವೀರರೂ ಆದ ಚಂಡ ಮುಂಡರೆಂಬ ದೈತ್ಯರನ್ನು ದೇವಿಯನ್ನು ಹಿಡಿದು ತರಲು ಹಾಗೂ ಆಕೆಯ ವಾಹನವನ್ನು ಸಂಹರಿಸಿರೆಂದು ಕಳುಹಿಸಿದನೆಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯಲ್ಲಿ ಧೂಮ್ರಲೋಚನ ವಧೆ ಎಂಬ 11ನೆಯ ಅಧ್ಯಾಯವು ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 12ನೆಯ ಅಧ್ಯಾಯ ಚಂಡ ಮುಂಡರ ವಧೆ, ಚಾಮುಂಡಿ ಪರಾಕ್ರಮ. ಗಂಡುಗಲಿ ಹೈಮವತಿ ಬಹು ಉದ್ದಂಡ ಚಂಡಾಮುಂಡರೆಂಬರ ಖಂಡಿಸಿಯೇ ಚಾಮುಂಡಿ ಎನಿಸಿಕೊಂಡಳಾ ದೇವಿ. ಶುಂಭನ ಆಜ್ಞೆಯನ್ನು ಪಡೆದು ಚಂಡಮುಂಡರು ತಕ್ಷಣ ದೇವಿಯಿದ್ದ ಸ್ಥಳಕ್ಕೆ ಹೊರಟರು. ಅವರ ನಾಯಕತ್ವದಲ್ಲಿ ಅನೇಕ ಸೈನಿಕರು, ಆನೆ, ಕುದುರೆಗಳು ನಡೆದವು. ಹಿಮಾಚಲವನ್ನು ಅವರು ಬೇಗನೆ ತಲುಪಿದರು. ಹಿಮವತ್ ಪರ್ವತದ ಬಂಡೆಯ ಮೇಲೆ ಕುಳಿತ ದೇವಿಯನ್ನು, ಆಕೆಯ ವಾಹನವಾದ ಸಿಂಹವನ್ನು ಅವರು ಕಂಡರು. ರಾಕ್ಷಸರ ಸೈನ್ಯವನ್ನು ಕಂಡು ದೇವಿಯು ಹೂಂಕರಿಸಿ ತನ್ನ ಧನುರ್ಬಾಣಗಳನ್ನು ಹಿಡಿದು ನಿಂತಳು. ಆಕೆಯ ಕೋಪಾಗ್ನಿಯು ಪ್ರಜ್ವಲಿಸಿತು. ರೂಪವು ಅತ್ಯಂತ ಘೋರವಾಯಿತು. ಕಣ್ಣುಗಳು ಬೆಂಕಿಯ ಉಂಡೆಗಳಾದವು. ಹುಬ್ಬುಗಂಟಿಕ್ಕಿದ ಆಕೆಯು ಮಹಾಕಾಳಿಯಾದಳು. ತಲೆ ಬುರುಡೆಗಳ ಮಾಲೆಯನ್ನು ಹಾಕಿಕೊಂಡು ಚರ್ಮದ ವಸ್ತ್ರವನ್ನುಟ್ಟು ರಕ್ತಪಾನ ಮಾಡುತ್ತಾ ಅವಡುಗಚ್ಚಿ ರಾಕ್ಷಸರಿಗೆ ಕಡು ಭಯಂಕರವಾಗಿ ಆಕೆಯು ಕಂಡಳು. ಕತ್ತಿ, ಬಾಣ, ಬಿಲ್ಲುಗಳನ್ನು ಹಿಡಿದು ಹೊಗೆ, ಕೆಂಪು ಕಿಡಿಗಳನ್ನು ಕಾರುತ್ತಾ ಅಬ್ಬರಿಸಿ ಯುದ್ಧಕ್ಕೆ ನಿಂತಳು. ತನ್ನ ಕೊಡಲಿಯಿಂದ ರಾಕ್ಷಸರನ್ನು ಕೊಚ್ಚಿ ಹಾಕಿ ಅವರ ರಥ ಸೈನ್ಯವನ್ನು ತರಿದು ಹಾಕಿ ಪ್ರಳಯ ದೇವಿಯಂತೆ ಆಕೆಯು ಆರ್ಭಟಿಸಿದಳು. ರಾಕ್ಷಸರ ಎಡೆ ಮುರಿ ಕಟ್ಟಿ ಕೆಳಗೆ ಬೀಳಿಸಿ ಅವರೆದೆಯ ಮೇಲೆ ತನ್ನ ಕಾಲನ್ನು ಮೆಟ್ಟಿ ಪ್ರಳಯ ನೃತ್ಯವನ್ನು ಮಾಡುತ್ತಿದ್ದಳು ಆ ದೇವಿ. ಹೀಗೆ ಮಹಾಕಾಳಿಯು ರಕ್ಕಸ ಸೈನ್ಯವನ್ನು ನಾಶ ಮಾಡಿದ್ದನ್ನು ಕಂಡು ಚಂಡಾಸುರನು ಆಕೆಯ ಮೇಲೆ ಉಗ್ರ ಬಾಣಗಳ ಮಳೆಯನ್ನೇ ಸುರಿಸಿದನು. ಆಗ ದೇವಿಯು ಅವನ ಜುಟ್ಟನ್ನು ಹಿಡಿದು ತಲೆಯನ್ನು ಕತ್ತರಿಸಿ ಅವನ ದೇಹವನ್ನು ತಿಂದು ಹಾಕಿದಳು. ಚಂಡನು ಕೊನೆಯಾದುದನ್ನು ನೋಡಿದ ಮುಂಡನು ಕೋಪದಿಂದ ದೇವಿಯ ಮೇಲೆ ನುಗ್ಗಿ ಬಂದನು. ಕಾಳಿಕಾದೇವಿಯು ಮುಂಡನ ಮುಂದಲೆಯನ್ನು ಹಿಡಿದು ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿ ಮುಂಡವನ್ನು ಕೈಯಲ್ಲೂ ಹಿಡಿದು ನರ್ತಿಸಿದಳು. ಚಂಡನನ್ನು ಕಡಿದು ಹಾಕಿದುದರಿಂದ ದೇವಿಗೆ ಚಂಡಿ ಎಂಬ ಹೆಸರಾಯಿತು. ಚಂಡ ಮುಂಡರಿಬ್ಬರನ್ನು ಕೊಂದುದರಿಂದ ಆಕೆಯು ಚಾಮುಂಡಿ ಎನಿಸಿಕೊಂಡಳು. ಹೀಗೆ ರಾಕ್ಷಸರನ್ನು ಸಂಹಾರ ಮಾಡಿದ ಪರದೇವಿಯು ತಾನೊಬ್ಬಳೇ ನಿಂತಳು. ದೇವತೆಗಳು ತಾವು ಗೆದ್ದವೆಂದು ಹಿಗ್ಗಿದರು. ರಾಕ್ಷಸರ ಬಲ ಕುಗ್ಗಿತು ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯಲ್ಲಿ
ಚಂಡಮುಂಡ ವಧೆ ಎಂಬ 12ನೆಯ ಅಧ್ಯಾಯವು ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 13ನೆಯ ಅಧ್ಯಾಯ ರಕ್ತಬೀಜಾಸುರ ಸಂಹಾರ. ಶಕ್ತರಳು ಮಹಾಶಕ್ತಿ ಶಿವೆ ಅತ್ಯುಕ್ತವಾಗಿಹ ಯುದ್ಧರಂಗದಿ ರಕ್ತಬೀಜನ ಸಂಹರಿಸಿದಳು ಚಂಡಿಯುಗ್ರದಲ್ಲಿ. ಚಂಡ ಮುಂಡರ ವಧೆಯಾದ ನಂತರ ಶುಂಭನಿಗೆ ಮತ್ತಷ್ಟು ಕೋಪ ಬಂದು ಸರ್ವ ಸೈನ್ಯವು ಯುದ್ಧಕ್ಕೆ ಹೊರಡಬೇಕೆಂದು ಆಜ್ಞಾಪಿಸಿದನು. ಶುಂಭ ನಿಶುಂಭರು ಸಹಸ್ರ ರಾಕ್ಷಸರೊಡನೆ ಸಕಲ ಸೈನ್ಯ ಸಮೇತರಾಗಿ ಹೊರಟರು. ದೇವಿಯು ದೈತ್ಯ ಸೇನೆಯ ಆಗಮನವನ್ನು ತಿಳಿದು ಭಯಂಕರ ರೂಪವನ್ನು ತಾಳಿದಳು. ಆಕೆಯ ಖಡ್ಗದಿಂದ ಹೊರಟ ಅಗ್ನಿ ಕಣಗಳು ಬ್ರಹ್ಮಾಂಡವನ್ನೇ ವ್ಯಾಪಿಸಿತು. ದೇವಿಯು ಹಲವಾರು ರೂಪಗಳಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇಂದ್ರರಂತೆ ವಾಹನಯುಕ್ತಳಾಗಿ ಶೋಭಿಸಿದಳು. ಹೀಗೆ ವಿರಾಟ್ ಸ್ವರೂಪ ಧರಿಸಿದ ದೇವಿಯು ಧನಸ್ಸನ್ನು ಠೇಂಕಾರ ಮಾಡಿದಳು. ಶುಂಭ ನಿಶುಂಭರನ್ನು ನೋಡಿ, ದೈತ್ಯ ವೀರರೇ, ನೀವು ತ್ರಿಲೋಕಕ್ಕೆಲ್ಲ ಒಡೆಯರಲ್ಲವೇ? ಶೌರ್ಯ ಧೈರ್ಯಕ್ಕೆ ಸರಿಸಾಟಿಯೇ ಇಲ್ಲ. ನಿಮ್ಮೊಡನೆ ಯುದ್ಧ ಮಾಡುವ ಆಸೆ ನನಗಿದೆ, ಬನ್ನಿ ಎಂದು ಆಹ್ವಾನಿಸಿದಳು. ಶುಂಭ ನಿಶುಂಭರು ದೇವಿಯ ಪಂಥಾಹ್ವಾನವನ್ನು ಕೇಳಿ ಕೋಪಾವಿಷ್ಟರಾದರು. ದೇವಿಯ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದರು. ದೇವಿಯು ಆ ಬಾಣಗಳನ್ನು ತನ್ನ ಲೀಲೆಯಿಂದ ನುಂಗಿದಳು. ಹಲವು ರಾಕ್ಷಸರನ್ನು ಕೊಚ್ಚಿ ಹಾಕಿದಳು. ವೈಷ್ಣವಿ, ಕೌಮಾರಿ, ಇಂದ್ರಾಣಿ, ಕಾಳಿ ಮುಂತಾದ ರೂಪಗಳಿಂದ ಬೇರೆ ಬೇರೆ ರಕ್ಕಸರನ್ನು ಚಾಮುಂಡಿಯು ಕಡಿದು ಹಾಕಿದಳು. ದೈತ್ಯ ಸೇನೆಯ ರಥ, ವಾಹನ, ಆಯುಧಗಳು ತುಂಡಾಗಿ ಬಿದ್ದವು. ದೈತ್ಯ ರಕ್ತದ ಹೊಳೆಯೇ ಹರಿಯಿತು. ಆ ದೃಶ್ಯವು ಅತ್ಯಂತ ಭೀಕರವಾಗಿ ಭಯಾನಕವಾಗಿತ್ತು. ತನ್ನ ಸೈನ್ಯವು ನಾಶವಾದುದನ್ನು ಗಮನಿಸಿ ಕ್ಷುದ್ರನಾದ ರಕ್ತಬೀಜಾಸುರನು ದೇವಿಯ ಮೇಲೆ ಆಕ್ರಮಣಗೈದನು. ಅವನಿಗೊಂದು ವರವಿದ್ದಿತು. ಅವನ ದೇಹದ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ ಅದರಿಂದ ಹಲವು ರಾಕ್ಷಸರು ಹುಟ್ಟುತ್ತಿದ್ದರು. ದೇವಿಯು ಆಗ ತನ್ನ ಕರಾಳ ರೂಪದ ನಾಲಿಗೆಯನ್ನು ಹೊರಚಾಚಿ ಆ ರಾಕ್ಷಸನನ್ನು ಕೊಂದು ರಕ್ತವನ್ನು ಹೀರಿದಳು. ರಕ್ತಬೀಜಾಸುರನನ್ನು ಶೂಲದಿಂದ ಸಂಹರಿಸಿ ತಿಂದು ಹಾಕಿದಳು. ದೇವತೆಗಳು ಆನಂದ ಸಾಗರದಲ್ಲಿ ಮುಳುಗಿದರು. ರಕ್ತಬೀಜನ ಸಂಹಾರದಿಂದ ದೇವಿಗೆ ಸಂತೋಷವಾಗಿ ಇನ್ನು ತಾನು ಶುಂಭ ನಿಶುಂಭರನ್ನು ವಧಿಸಬೇಕೆಂದು ನಿರ್ಧರಿಸಿದಳು ಎಂಬಲ್ಲಿಗೆ ಶ್ರೀದೇವಿ ಮಹಾತ್ಮೆಯಲ್ಲಿ ರಕ್ತಬೀಜಾಸುರ ವಧೆ ಎಂಬ 13ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀದೇವಿ ಮಹಾತ್ಮೆಯ 14ನೆಯ ಅಧ್ಯಾಯ ನಿಶುಂಭ ವಧೆ. ಸಮಿಗೆ ಶಾಂಭವಿಯು ರಣದಲ್ಲಿ ಬಹುಪರಾಕ್ರಮನಃ ನಿಶುಂಭನ ವಿಹಿತವೆನೆ ಖಡ್ಗದಲ್ಲಿ ಕಡಿದಿಳುಹಿದಳು ಮಸ್ತಕವ. ರಕ್ತಬೀಜಾಸುರನ ವಧೆಯಿಂದ ಕುಪಿತರಾದ ಶುಂಭ ನಿಶುಂಭರು ದೇವಿಯ ಮೇಲೆ ನುಗ್ಗಿದರು. ದೇವಿಯು ಅವರ ಬಾಣಗಳನ್ನು ಲೀಲೆಯಿಂದ ನಾಶಪಡಿಸಿದಳು. 10 ಭುಜಗಳ ಘೋರ ರೂಪವನ್ನು ಆಕೆ ತಾಳಿ ವಿವಿಧ ಆಯುಧಗಳನ್ನು ಹಿಡಿದು ಅವರ ಸೈನ್ಯವನ್ನು ಕ್ಷಣಾರ್ಧದಲ್ಲಿ ನಾಶಪಡಿಸಿದಳು. ನಿಶುಂಭನು ಖಡ್ಗವನ್ನು ಹಿಡಿದು ದೇವಿಯ ಮೇಲೆ ಪ್ರಯೋಗಿಸಿದನು. ಶಕ್ತಾಯುಧ, ಗದೆ, ಎಲ್ಲ ಕಠೋರವಾದ ಆಯುಧಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ದೇವಿಯು ತನ್ನ ತ್ರಿಶೂಲದಿಂದ ಅವುಗಳನ್ನೆಲ್ಲ ಆರಿಸಿಬಿಟ್ಟಳು. ದೇವಿ ಮತ್ತು ನಿಶುಂಭರ ಯುದ್ಧ ಧ್ವನಿಗೆ ಭೂಮಂಡಲವು ಬೆವರಿತು. ಎಲ್ಲ ಕಡೆ ಭಯ ಆವರಿಸಿತು. ನಿಶುಂಭನು ಮೂರ್ಛೆ ಹೋದನು. ಶುಂಭನು ದೇವಿಯ ಮೇಲೆ ಆಕ್ರಮಣ ಮಾಡಿದನು. ಮೂರ್ಛೆಯಿಂದೆದ್ದ ನಿಶುಂಭನು ತನ್ನ ಸೋದರನೊಡನೆ ಮತ್ತೆ ಯುದ್ಧವನ್ನು ಮುಂದುವರಿಸಿದನು. ನಿಶುಂಭನು, ಹೇ ಸ್ತ್ರೀಯೇ, ನೀನಾರು? ನನ್ನಣ್ಣನೇ ತ್ರೈಲೋಕ್ಯದ ಅರಸು. ಹೆಂಗಸಾದ ನೀನು ಅವನೊಡನೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವೇ? ಹೆಣ್ಣೆಂದು ನಿನ್ನನ್ನು ಕ್ಷಮಿಸಿದ್ದೇನೆ. ಬೇಗ ಇಲ್ಲಿಂದ ಹೊರಡು, ಇಲ್ಲದಿದ್ದರೆ ನಮ್ಮಣ್ಣ ನಿನ್ನನ್ನು ಕೊಲ್ಲುವುದು ನಿಶ್ಚಿತ ಎಂದು ದೇವಿಯನ್ನು ಹೀಯಾಳಿಸಿದನು. ದೇವಿಯು, ಹೇ ಮೂರ್ಖನೇ, ನಾನು ಯುದ್ಧಕ್ಕೆ ಬಂದುದೇ ಶುಂಭ ನಿಶುಂಭರಾದ ನಿಮ್ಮನ್ನು ಕೊಲ್ಲಲು ಎಂದು ಹೇಳುತ್ತಾ ಹೂಂಕರಿಸಿ ತನ್ನ ದಿವ್ಯ ಬಾಣಗಳಿಂದ ರಾಕ್ಷಸರನ್ನು ಛಿದ್ರ ಛಿದ್ರ ಮಾಡಿದಳು. ಶುಂಭನು ಸಿಂಹ, ಆನೆ, ಕರಡಿಗಳಂತಹ ರೂಪಗಳನ್ನು ತಾಳಿ ಮಾಯಾಯುದ್ಧವನ್ನು ಪ್ರಾರಂಭಿಸಿದನು. ದೇವತೆಗಳಿಗೆ ದಿಕ್ಕು ತೋಚದಂತಾಯಿತು. ಎಲ್ಲೆಲ್ಲೂ ಹಾಹಾಕಾರ ಪ್ರಾರಂಭವಾಯಿತು. ಆದರೆ
ಸ್ವಯಂ ಮಾಯಾರೂಪಿಣಿಯಾದ ದೇವಿಯು ಒಂದು ಸಲ ಇದನ್ನು ದಿಟ್ಟಿಸಿದಳು. ರಾಕ್ಷಸನ ಮಾಯೆಯು ನಾಶವಾಯಿತು. ನಿಶುಂಭನು ಮಂತ್ರಾಸ್ತ್ರಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ಆ ರಾಕ್ಷಸರಿಬ್ಬರೂ ತಮ್ಮೆಲ್ಲ ಅಸ್ತ್ರಗಳು ವಿಫಲವಾದ ಮೇಲೆ ಪಾಶುಪತಾಸ್ತ್ರವನ್ನು ಹಿಡಿದು ನಿಂತರು. ಜಗತ್ತು ಭಗವಂತ, ಇನ್ನೇನು ಗತಿ, ದೇವ, ಶಂಕರ, ಸಲಹು ಎಂದು ಪ್ರಾರ್ಥಿಸಿತು. ಹೀಗೆ ಜಗತ್ತೇ ಕಂಪಿಸುತ್ತಿರಲು ದೇವಿಯು ಆ ಬಾಣವನ್ನು ನುಂಗಿ ಹಾಕಿದಳು. ಅದು ಆಕೆಯ ಬಾಯಲ್ಲಿ ಅಡಗಿತು. ರಕ್ಕಸರು ಬೆರಗಾದರು. ಚಕ್ರವನ್ನು ದೇವಿಯ ಮೇಲೆ ಪ್ರಯೋಗಿಸಿದರು. ಚಕ್ರವನ್ನು ದೇವಿಯು ತಡೆದಳು. ಗದೆಯನ್ನು ಪುಡಿ ಪುಡಿ ಮಾಡಿದಳು. ನಿಶುಂಭನ ತೋಳುಗಳನ್ನು ಕತ್ತರಿಸಿ ಹಾಕಿದಳು. ಆಗ ಅವರು ತನ್ನ ಬಾಯನ್ನು ಅಗಲವಾಗಿ ತೆರೆದು ನುಂಗಲು ಬಂದನು. ಒಡನೆಯೇ ಶಾಂಭವಿಯು ಅವನ ತಲೆಯನ್ನು ಕತ್ತರಿಸಿ ಹಾಕಿದಳು. ಆ ತಲೆಯು ಶಿವ, ವಿಷ್ಣು ಹಾಗೂ ಇತರ ದೇವತೆಗಳನ್ನು ಮುತ್ತಿಗೆ ಹಾಕಿತು. ಮತ್ತೆ ಅದು ದೇವಿಯ ಬಳಿಗೆ ಹಿಂತಿರುಗಿತು. ಪರಾಂಬೆಯು ನಿಶುಂಭನ ತಲೆಯನ್ನು ಪುಡಿ ಪುಡಿ ಮಾಡಿದಳು. ಉಳಿದ ದೈತ್ಯ ಸೈನ್ಯವನ್ನು ನಾಶಪಡಿಸಿದಳು. ರಣಭೂಮಿಯಲ್ಲಿ ರಕ್ತ, ಮಾಂಸ, ಮೇಧಸ್ಸುಗಳ ನದಿ ಹರಿಯಿತು. ಭೂತ ಪ್ರೇತಗಳು ನರ್ತಿಸಿದವು. ದೇವತೆಗಳು ನಲಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ನಿಶುಂಭವಧೆ ಎಂಬ 14ನೆಯ ಅಧ್ಯಾಯ ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 15ನೆಯ ಅಧ್ಯಾಯ ಶುಂಭವಧೆ. ನಿರ್ಜರರು ಹರುಷಿಸಲು ರಣದಲ್ಲಿ ದುರ್ಜನನೆನಿಸುವ ಶುಂಭ ದೈತ್ಯನ ಘರ್ಜಿಸುತ್ತಾ ಕೆಡಹಿದಳು ಶೂಲದಲ್ಲಿರಿದು ಭಗವತಿಯು. ಶುಂಭಾಸುರನು ತನ್ನ ತಮ್ಮನು ಸಾವನ್ನಪ್ಪಿದ ಮೇಲೆ ಕೋಪ ದುಃಖಗಳಿಗೀಡಾದನು. ತಮ್ಮ, ನೀನಿಲ್ಲದ ಈ ರಾಜ್ಯ ಯಾರಿಗೆ ಬೇಕು? ನಿನ್ನನ್ನು ಕೊಂದ ಆ ಸ್ತ್ರೀಯ ಮೇಲೆ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎಂದು ರೋಧಿಸುತ್ತಾ ಅವನ ಶವವನ್ನು ಅಪ್ಪಿಕೊಂಡು ದೇವಿಯ ಮೇಲಿನ ರೋಷದಿಂದ ಹಲ್ಲು ಕಡಿದನು. ದೇವಿಯು ನಸುನಗುತ್ತಾ, ಮೂರ್ಖನೇ, ನಾನು ಯಾರನ್ನೂ ಕೊಲ್ಲುವುದಿಲ್ಲ. ಜಗತ್ತು ನನ್ನಿಂದಲೇ ಜನಿಸಿ ನನ್ನಲ್ಲೇ ಲೀನವಾಗುತ್ತದೆ ಎಂದಳು. ಶುಂಭನು ಕೋಪದಿಂದ ಕೆಂಡವಾಗಿ ದೇವಿಯ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸಿದನು. 3 ಲೋಕಗಳು ಭಯದಿಂದ ಕಂಪಿಸಿತು. ಶುಂಭಾಸುರ ದೇವಿಯರ ಯುದ್ಧವು ವರ್ಣನಾತೀತವಾಗಿತ್ತು. ರಾಕ್ಷಸನು ಭಯಂಕರವಾಗಿ ಗರ್ಜಿಸಿದನು. ಅವನ ಗರ್ಜನೆಗೆ ಸಿಂಹವು ಹೆದರಿತು. ದೇವತೆಗಳು ಕಂಗಾಲಾದರು. ತ್ರಿಮೂರ್ತಿಗಳು ಭಯಭೀತರಾದರು. ಶುಂಭನು ಹಿಡಿದ ಶಕ್ತಾಯುಧವು ತುಂಬ ಭಯಂಕರವಾಗಿತ್ತು. ಅವನು ಅದನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ದೇವಿಯು ಅದನ್ನು ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸಿ ಹಾಕಿದಳು. ಅವನ ಸೈನ್ಯ ರಥಗಳನ್ನು ನಾಶಪಡಿಸಿದಳು. ದೈತ್ಯನ ಕೋಪವು ಇದರಿಂದ ಹೆಚ್ಚಾಗಿ ಮುದ್ಗರಾಯುಧವನ್ನು ಪ್ರಯೋಗಿಸಿದನು. ಹೀಗೆಯೇ ಶೂಲ, ತೋಮರಗಳನ್ನು ದೇವಿಯ ಮೇಲೆ ಎಸೆಯಲು ಆಕೆಯು ಅದನ್ನು ಒಡನೆಯೇ ತುಂಡರಿಸಿ ಹಾಕಿದಳು. ಮಾಯಾ ಯುದ್ಧವು ಮೊದಲಾಯಿತು. ದೇವಿಯು ಅದನ್ನೂ ನಿವಾರಿಸಿದಳು. ಮುಷ್ಟಿಯುದ್ಧದಲ್ಲೂ ದೇವಿಯು ಅವನನ್ನು ಮಣ್ಣು ಮುಕ್ಕಿಸಿದಳು. ಶುಂಭಾಸುರನು ಧೈರ್ಯಗೆಡದೆ ದೃಷ್ಟಿಯುದ್ಧವನ್ನು ಆರಂಭಿಸಿದನು. ದೇವಿಯು ಅಸೀಮ ಕೋಪದಿಂದ ಘರ್ಜಿಸಿ ಅವನ ಸಕಲ ಸೈನ್ಯವನ್ನು ನಾಶಪಡಿಸಿದಳು. ರಕ್ತದ ಕೋಡಿ ಹರಿಯಿತು. ದೇವಿಯು ಶೂಲದಿಂದ ಇರಿದು ಶುಂಭಾಸುರನನ್ನು ಸಂಹರಿಸಿದಳು. ದೇವತೆಗಳು ಜಯ ಜಯಕಾರ ಮಾಡಿ ದೇವಿಗೆ ಆರತಿಯನ್ನು ಬೆಳಗಿದರು. ಅಪ್ಸರೆಯರು ನಲಿದು ನರ್ತಿಸಿದರು. ಗಂಧರ್ವರು ಹಾಡಿದರು. ಆಕಾಶದಲ್ಲಿ ಸೂರ್ಯನು ಮತ್ತಷ್ಟು ಪ್ರಕಾಶಿಸಿದನು. ತಂಪಾದ ಗಾಳಿ ಬೀಸತೊಡಗಿತು. ದೇವತೆಗಳು ಸಂತೋಷಚಿತ್ತರಾಗಿ ತಮ್ಮ ತಮ್ಮ ಲೋಕಕ್ಕೆ ತೆರಳಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಶುಂಭವಧೆ ಎಂಬ 15ನೆಯ ಅಧ್ಯಾಯವು ಮುಗಿಯಿತು. ಶ್ರೀದೇವಿ ಮಹಾತ್ಮೆಯ 16ನೆಯ ಅಧ್ಯಾಯ ನಾರಾಯಣೀ ಸ್ತುತಿ. ಸುರವರರು ತಾವು ತಮ್ಮ ಮನಸ್ಸಿನ ಹರಕೆ ಕೈಗೂಡಲಿಕ್ಕೆ ಹರುಷದಿ ಪರಿಪರಿಯಲೆಂ ಸ್ತುತಿಸಿದರು ನಾರಾಯಣನೆಯ ನೊಲಿದು. ದೇವತೆಗಳು ಶುಂಭ ನಿಶುಂಭರನ್ನು ಸಂಹರಿಸಿದ ಪರದೇವತೆಯನ್ನು ಬಗೆ ಬಗೆಯಿಂದ ಕೊಂಡಾಡಿದರು. ಅವರೆಲ್ಲ ಭಕ್ತಿಯಿಂದ, ಹೇ ಮಾತೆ, ಮಹಾಮಾಯೆ, ಮುಂಡಮಾಲಿನಿ, ಖಡ್ಗಧಾರಿಣಿ, ನಾರಾಯಣಿ, ನಿನಗೆ ಇದೋ ನಮನ ಎಂದರು. ಭವಾನಿ, ಭದ್ರಕಾಳಿ, ಸರ್ಪಭೂಷಿಣಿ, ಶಂಕರಿ, ಸಹಸ್ರನೇತ್ರೆ,
ಸೋಮಶೇಖರೆ, ಮೇನಕಾತ್ಮಜೆ, ಆದಿಶಕ್ತಿ, ಜ್ಞಾನಸ್ವರೂಪಿಣಿ, ವಿದ್ಯಾದೇವತೆ, ಸಾವಿತ್ರಿ, ಗಾಯತ್ರಿ, ಸರಸ್ವತಿ, ಮಂತ್ರಮೂರ್ತಿ, ಚಾಮುಂಡಿ, ಶಿವದೂತೆ, ಮಹೇಶ್ವರಿ, ವೈಷ್ಣವಿ, ತ್ರಾಹಿ ತ್ರಾಹಿ ಎಂದು ಅವರೆಲ್ಲ ಕೈಮುಗಿದು ದೇವಿಯನ್ನು ನಮಿಸಿದರು. ದೇವತೆಗಳ ಸ್ತೋತ್ರವನ್ನು ಆಲಿಸಿ ಆದಿಶಕ್ತಿಯು ಅವರನ್ನು ಕುರಿತು, ಮಕ್ಕಳೇ, ಮತ್ತೆ ಯುಗ ಚಕ್ರವು 28ನೆಯ ಕಲಿಯುಗಕ್ಕೆ ಬಂದಾಗ ನಾನು ಯಶೋಧೆಯಲ್ಲಿ ಜನಿಸಿ ವಿಪ್ರಚಿತ್ತಿಯ ಮಕ್ಕಳಾದ ದೈತ್ಯರನ್ನು ಕೊಲ್ಲುತ್ತೇನೆ. ನಾನು ಮಧು, ಕೈಟಭ, ಶುಂಭ, ನಿಶುಂಭ, ಮಹಿಷಾಸುರನನ್ನು ವಧಿಸಿದ ಕಥೆಯನ್ನು ಯಾರು ಭಕ್ತಿಯಿಂದ ಕೀರ್ತನ ಶ್ರವಣ ಮಾಡುವರೋ ಅವರನ್ನು ಅನುಗ್ರಹಿಸುತ್ತೇನೆ. ಈ ಕಥೆಯನ್ನು ಅಷ್ಟಮ, ನವಮಿ, ಚತುರ್ದಶಿ, ತದಿಗೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರಗಳಂದು ಭಕ್ತಿಯಿಂದ ಪಠಿಸಿದರೆ ದಾರಿದ್ರ್ಯ ನಿವಾರಣೆ, ಸರ್ವಾಭೀಷ್ಟ ಸಿದ್ಧಿಯಾಗುವುದು. ಕ್ರೂರ ಪ್ರಾಣಿಗಳ ಭಯ, ಬ್ರಹ್ಮ ರಾಕ್ಷಸರ ಭಯ ನಿವಾರಣೆಯಾಗುವುದು. ಯಾರು ದೇವಿ ಮಹಾತ್ಮೆಯನ್ನು ನಿಜ ಭಕ್ತಿಯಿಂದ ಪಠಿಸುವರೋ ಅವರಿಗೆ ರಾಜ ಸಮ್ಮಾನ, ಸರ್ವತ್ರಯ, ಮೃಷ್ಟಾನ್ನ ಭೋಜನಗಳು ದೊರೆಯುತ್ತವೆ. ಧನ, ಧಾನ್ಯ, ಸಮೃದ್ಧಿ, ಪ್ರತಿವಾದಿ, ಜಯ, ಕಾರ್ಯಸಿದ್ಧಿಗಳು ಉಂಟಾಗಿ ಆನಂದದಿಂದ ಜೀವಿಸುತ್ತಾರೆ. ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡುವುದರಿಂದ ಬುದ್ಧಿಯು ತಿಳಿಯಾಗಿ ವಾಕ್ಸಿದ್ಧಿ, ಜ್ಞಾನ, ಲಾಭಗಳು ಉಂಟಾಗುತ್ತವೆ. ಹೀಗೆ ದೇವಿಯು ಅಪ್ಪಣೆ ಕೊಡಿಸಿದ ನಂತರ ದೇವತೆಗಳು ದೇವಿ ಮಹಾತ್ಮೆಯನ್ನು ಮರ್ತ್ಯಲೋಕಕ್ಕೆ ಸಾದರಪಡಿಸಿದರು. ಕಾಳಿಕಾದೇವಿಯು ಆಗ ಶಾಂತಳಾಗಿ ಪಾರ್ವತಿಯ ರೂಪವನ್ನು ತಾಳಿ ಹಿಮಾಚಲದಲ್ಲಿ ನಿಂತಳು ಎಂದು ಪರಮೇಶ್ವರನು ನಂದಿಕೇಶ್ವರನಿಗೆ ಹೇಳಿದ ಎಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ನಾರಾಯಣೀ ಸ್ತುತಿ ಎಂಬ 16ನೆಯ ಅಧ್ಯಾಯವು ಮುಗಿಯಿತು.